ಎಲಿಷ ಸಂಹರಿಸಬೇಕಂತ ರಾಜ ಸೈನ್ಯವನ್ನು ಕೂಡಿಸಿಕೊಂಡು ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಸೈನ್ಯಗಳನ್ನ ಕೂಡಿಸ್ಕೊಂಡು ಮನೆ ಸುತ್ತಮುತ್ತ ಎಲ್ಲನೂ ಕವಿದು ಬಿಟ್ಟಿದ್ದಾನೆ. ಈಗ ಗೆಹಜಿಯ ಎದ್ದ, ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡ್ತಾನೆ, ಎಲ್ಲೆಲ್ಲಿ ನೋಡಿದ್ರು ಬರೀ ಸೈನಿಕರೇ, ಕುದುರೆಗಳು ಬುಸ್ ಕೊಡ್ತಾವೆ, ರಥಗಳು. ಎಲಿಷನಿಗೆ ಹೇಳ್ತಿದ್ದಾನೆ, ಗುರುವೇ ಗುರುವೇ ನಮ್ದು ಮುಗ್ದಾಯ್ತು, ಹಿಂಗೆ ತಿರ್ಗಕ್ಕೂ ಬಿಡಲ್ಲ, ಹಿಂಗೆ ನೋಡಕ್ಕೂ ಬಿಡಲ್ಲ, ಆರಿಸ್ಬಿಡ್ತಾರೆ, ನಮ್ಮ ರಕ್ಷಿಸೋರು ಯಾರಿಲ್ಲ, ಸಿಕ್ಕಾಪಟ್ಟೆ ಸೈನಿಕರು ಬಂದು ನಮ್ಮ ಸುತ್ತಲೂ ಆವರಿಸ್ಕೊಬಿಟ್ಟವ್ರೆ. ಆಗ ಎಲಿಷ ಹೇಳ್ತಾನೆ, ಭಯಪಡಬೇಡ, ಇವ್ರ ಪರವಾಗಿರೋರಿಗಿಂತ ನಮ್ಮ ಪರವಾಗಿರುವವರು ಹೆಚ್ಚಿನವರಾಗಿದ್ದಾರೆ. ಅದಕ್ಕೆ ಎಲಿಷ ಹೇಳ್ತಾನೆ, ದೇವರೇ ಈ ನನ್ನ ಶಿಷ್ಯನ ಕಣ್ಣುಗಳು ತೆರೆಯಪ್ಪ ಅಂದಾಗ ಎಲಿಷನ ರಕ್ಷಿಸೋದಕ್ಕೆ ಪರಲೋಕದಿಂದ ರಥ ಅಗ್ನಿಮಯವಾದ ಸೈನ್ಯವೇ ಇಳಿದು ಬಂದಿತ್ತಂತೆ. ಆಗಿರ್ಬೋದು, ಒಬ್ಬನೇ ಆಗಿರ್ಬೋದು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಿ, ಸತ್ಯ ತಿಳಿದಿದ್ದಿ, ನೇಗಿಲ ಮೇಲೆ ಕೈ ಇಟ್ಟಿದ್ದಿ, ಹಿಂದೆ ತಿರುಗಿ ನೋಡಬೇಡ. ನೀನು ದೇವರಿಗಾಗಿ ನಿಂತ್ಕೊಳ್ಳೋದಾದರೆ ಕರ್ತನು ತನ್ನ ಪರಲೋಕವೇ ನಿನ್ನ ಸುತ್ತಲೂ ನಿಲ್ಲಿಸ್ತಾನೆ. ನಿನಗೆ ವಿರೋಧವಾದ ಯಾವುದೇ ಕಾನೂನುಗಳು, ಕಟ್ಟಳೆಗಳು, ಎಂಥ ರಾಜಕಾರಣಿ ವ್ಯಕ್ತಿಗಳು ನಿಂತ್ಕೊಂಡ್ರು, ಎಂಥ ಹಣ ವ್ಯಕ್ತಿಗಳು ನಿಂತ್ಕೊಂಡ್ರು, ನಿನ್ನನ್ನು ಮಾತ್ರ ಗೆಲ್ಲಕ್ಕೆ ಕರ್ತನು ಬಿಡಕ್ಕಿಲ್ಲ. ಹಲ್ಲೆಲೂಯ. ನಿನ್ನಲ್ಲಿ ಏನಿಲ್ಲದೆ ಇರಬಹುದು, ಆದರೆ ನಿನ್ನೊಳಗಡೆ ಇರುವ ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆ. ಅವನಿಗಿಂತಲೂ ದೊಡ್ಡವನಾಗಿದ್ದಾನೆ, ಆ ಸಮಸ್ಯೆಗಳಿಗಿಂತ ದೊಡ್ಡವನಾಗಿದ್ದಾನೆ, ಆ ಬೆದರುವಿಕೆಗಿಂತಲೂ ದೊಡ್ಡವನಾಗಿದ್ದಾನೆ, ಆ ಕಾನೂನುಗಳು ಕಟ್ಟಳೆಗಳಿಗಿಂತಲೂ ದೇವರು ದೊಡ್ಡವನಾಗಿದ್ದಾನೆ. ನೀನು ಧೈರ್ಯವಾಗಿ ನಿಂತುಕೊಂಡ್ರೆ ಕರ್ತ ನಿನ್ನ ಪರವಾಗಿ ನನ್ನ ಪರವಾಗಿ ಯುದ್ಧ ಮಾಡ್ತಾನೆ. ಯೋಚನೆ ಮಾಡು, ದೇವರ ಪರವಾಗಿ ನಿಂತುಕೊಂಡು ದೇವರನ್ನು ಆಶ್ರಯಿಸಿಕೊಂಡಂಥ ಹಿಜ್ಕೀಯ ರಾಜ, ಶತ್ರುಗಳು ಮನೆ ಬಾಗಿಲು ಮುಂದೆಲೇ ಬಂದು ಗುಡಾರ ಹಾಕ್ಕೊಂಡಿದ್ದಾರೆ. ಬೆಳಿಗ್ಗೆ ಆಯಿತು ಅಂದ್ರೆ ಯುದ್ಧ ರಣರಂಗ ಘೋರವಾಗಿರ್ತದೆ. ಹೆಣ್ಣುಮಕ್ಕಳನ್ನ ಗಂಡು ಮಕ್ಕಳನ್ನ ಯಾವ ರೀತಿಯಾಗಿ ಚುಚ್ಚಿ ಸಾಯಿಸ್ಬೋದು, ಆ ಕೂಗಾಟಗಳು ಹೆಂಗಿರ್ಬೋದು. ಹಲ್ಲೆಲೂಯ. ಆದರೆ ದೇವರನ್ನು ಆಶ್ರಯಿಸಿಕೊಂಡಂಥ ಹಿಜ್ಕೀಯನಿಗೆ ಆ ಸೈನ್ಯ ಇಸ್ರಾಯೇಲ್ ಜನಗಳನ್ನ ರಕ್ಷಿಸುವುದಕ್ಕಾಗಿ ದೇವರು ಒಬ್ಬ ದೇವದೂತನ ಕಳಿಸಿಕೊಟ್ಟ. ಎಷ್ಟು ಜನ ಕೊಂದ ದೇವದೂತ? 1,85,000 ಜನ. ಎಷ್ಟು ದಿನ ತಗೊಂಡ? ಬರೀ ಒಂದೇ ರಾತ್ರಿ. ಹಲ್ಲೆಲೂಯ. ಒಂದು ಸಾಕು ದೇವರು ನಿನ್ನ ರಕ್ಷಿಸೋಕ್ಕೆ, ಒಂದು ಕ್ಷಣ ಸಾಕು ಅವರ ಮನಸ್ಸುಗಳು ಯೋಚನೆಗಳನ್ನ ಅದಲು ಬದಲು ಮಾಡಲಿಕ್ಕೆ. ಒಂದು ಕ್ಷಣ ಸಾಕು ನಿನ್ನ ಸುದ್ದಿಗಳು ಕೇಳುವಾಗಲೇ ಅವರು ಭಯವು ದಿಗಿಲು ಪಟ್ಟು ಎದುರುವಂತೆ ಮಾಡೋದಕ್ಕೆ ಒಂದು ಕ್ಷಣ ಸಾಕು. ಹಲ್ಲೆಲೂಯ. ಅರ್ಥ ಆಯ್ತಾ? ನಿನ್ನ ವಿಷಯದಲ್ಲಿ ದಂಡೆತ್ತಿ ಬರುವಾಗ ಅವರ ಮೇಲೆ ದೇವರು ಭಯದ ಆತ್ಮವನ್ನು ಕಳಿಸ್ತಾನೆ. ಅರ್ಥ ಆಯ್ತಾ? ಹಲ್ಲೆಲೂಯ. ಆಗ ಅವರವರೇ ಹೊರತಾಡ್ಕೊತಾರೆ, ಅವರವರೇ ಮಾತಾಡ್ತಾರೆ. ಏನು ಮಾತಾಡ್ಬೇಕಲ್ಲಿ, ಏನು ಮಾತಾಡ್ಬೇಕು, ಅವನಿಗೆ ಏನು ಮಾಡೋಣ, ಅವ್ನು ನಂಬ್ಕೊಂಡು ಅವ್ಳು ನಂಬ್ಕೊಂಡು ದೇವ್ರಿಗೆ ಹೋಯ್ತು ಅಂದ್ರೆ ಅವ್ರಿಗೆ ಒಳ್ಳೇದಾಗೈತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಬೇಕು? ನಾವೇನು ಅವ್ರಿಗೆ ಉಣ್ಣಕ್ಕೆ ಕೊಡ್ತೀವಿ, ಉಟ್ಕೊಳಕ್ಕೆ ಕೊಡ್ತೀವ? ಅವ್ರವರಲ್ಲೇ ಕಿತ್ತಾಟ ಸ್ಟಾರ್ಟ್ ಆಯ್ತದೆ, ಹೊಡೆದಾಟ ಸ್ಟಾರ್ಟ್ ಆಯ್ತದೆ. ಯಾರು ಬಂದು ನಿನ್ನ ಮುಂದೆ ಧೈರ್ಯವಾಗಿ ನಿಲ್ಲಕ್ಕಾಗಲ್ಲ, ಯಾರು ಬಂದು ನಿಂತು ಧೈರ್ಯವಾಗಿ ಮಾತಾಡೋಕ್ಕಾಗಲ್ಲ. ಹಲ್ಲೆಲೂಯ. ಅರ್ಥ ಆಯ್ತಾ? ಮಾತನಾಡೋದಾದ್ರೂ ಒಂದು ವೇಳೆ ಅವ್ರಿಗೆ ನೀನು ಸುವಾರ್ತೆ ಸಾರಂಗೆ ದೇವ್ರು ಕರ್ಕೊಬಂದು ನಿಲ್ಲಿಸಿರ್ತಾನೆ. ನಿನಗಾದ ಅದ್ಭುತಗಳು ಅವನಿಗೆ ಹೇಳ್ತಿ, ಆವಾಗ ನೀನು ವಿರೋಧಿಸಕ್ಕೆ ಬಂದವನು ಅವನು ಕೂಡ ಇಷ್ಟೊಂದಿಲ್ಲ ದೇವ್ರು ಅದ್ಭುತ ಮಾಡೋರ, ಆಯ್ತು ಬಿಡಪ್ಪ ಒಳ್ಳೇದಾಗಲಿ ಹೋಗಿದ್ದು ಬಾ. ಅವ್ನ ಮನಸ್ಸಲ್ಲಿ ಅನ್ಕೋತಾನೆ, ನನಗೂ ಒಳ್ಳೇದಾಗಬೇಕು, ನಾನು ಹಿಂಗೆಲ್ಲ ಮಾತಾಡ್ದಿಲ್ಲ ಅಂದಿದ್ರೆ ಇವನ ಜೊತೆ ನಾನು ಚರ್ಚೆಗೆ ಹೋಗೋದಾಗಿತ್ತಲ್ಲ ಅನ್ಕೋಬರ್ತಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ಸಾಮಾನ್ಯ ನೆನೆಸ್ಬೇಡ್ರಿ. ನೀವು ಕಷ್ಟಕ್ಕಾಗಿ ಕಣ್ಣೀರಿಗಾಗೋ ಅದ್ಭುತಕ್ಕಾಗಿ ಯೇಸುವಿನ ಬಳಿಗೆ ಬಂದಿರಬಹುದು. ನೀವು ದೇವರ ಮಕ್ಕಳಾಗಿದ್ದೀರಿ. ಈ ಲೋಕ ನಿಮ್ಮದಲ್ಲ, ನಂದು ನಿಂದಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಈ ಲೋಕದವರಾಗಿದ್ದರೆ ನಿಮ್ಮ ಮೇಲೆ ಮಮತೆ ಇಡ್ತಿತ್ತು, ಗೌರವಿಸ್ತಿದ್ರು. ಆದರೆ ನೀವು ಪರಲೋಕದವರಾಗಿದ್ದೀರಿ, ನೀವು ಪರಲೋಕದವರಾಗಿದ್ದೀರಿ. ಯೇಸು ಸ್ವಾಮಿ ತನ್ನ ನೋಡಿ, ನಿಮ್ಗೆ ಗೊತ್ತಾ? ನಿಮ್ಗೊಂದು ಮಾತು ಹೇಳ, ಭಾರತ ದೇಶದಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ, ಭಾರತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ, ಸತ್ರುವೆ ಯಾವ ರಾಜಕಾರಣಿನೂ ಯಾವ ಗೌರ್ಮೆಂಟು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ಲಿ ಬಿಡು ಜನ ಕಮ್ಮಿ ಆಯ್ತಾರೆ ಅಂತ ಸುಮ್ಮನೆ ಆಗಿಬಿಡ್ತದೆ. ಆದರೆ ಅಮೇರಿಕಾ ಹಂಗಲ್ಲ, ಇಸ್ರಾಯೇಲ್ ದೇಶ ಹಂಗಲ್ಲ. ಅವ್ರು ನೇರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ದೇಶದ ನಾಗರಿಕನನ್ನು, ನಮ್ಮ ದೇಶದ ಪ್ರಜೆಯನ್ನು ಒಬ್ಬನ್ನ ನೀವು ಹೊಡೆದ್ರೆ ನಾವು 10 ಜನ ಹೊಡಿತೀವಿ. ನೀವು ನಮ್ಮ ದೇಶದ ಪ್ರಜೆಯಾಗಿ ಒಬ್ಬನನ್ನು ಕೊಂದರೆ ನಾವು ನಿಮ್ಮ ದೇಶದ 10 ಜನರನ್ನು ಕೊಲ್ತೀವಿ ಅದ್ರ ಬದಲಾಗಿ ಅಂತ ಹೇಳ್ತಾರೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ಈ ಲೋಕದ ಒಂದು ದೇಶವೇ, ಒಂದು ಕಾನೂನೇ
ತನ್ನ ಪ್ರಜೆಯನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ನೋಡಿದ್ರೆ 10 ಜನ ನೋಡಿತೀನಿ ಅಂತ ಹೇಳಿದ್ದೇನೆ. ಅಷ್ಟು ಸೆಕ್ಯೂರಿಟಿ, ಅಷ್ಟು ಗ್ಯಾರಂಟಿ, ಅಷ್ಟು ಆತ್ಮವಿಶ್ವಾಸದಲ್ಲಿ ಇರಬೇಕಾದ್ರೆ ನೀನು ದೇವರ ಮಗಳು, ದೇವರ ಮಗ, ದಿನ ಬೆಳಗ್ಗೆ ಹೋಗಿ ಅಪ್ಪನ ಮುಂದೆ ನಿಂತ್ಕೊಂಡು ಅಪ್ಪ ಅಪ್ಪ ಏಸಪ್ಪ ಸ್ತೋತ್ರ ಸ್ತೋತ್ರ ಅಂತ ಅಪ್ಪನ ನೋಡಿ ಆರಾಧನೆ ಮಾಡೋ ಮಗನ ಮಗಳು ನಿನಗೆ ವಿರೋಧವಾಗಿ ನಿಂತುಕೊಂಡ್ರೆ, ನಿನಗೆ ವಿರೋಧವಾಗಿ ಮಾತನಾಡಿದ್ರೆ, ನಿನಗೆ ವಿರೋಧವಾಗಿ ಕಾರ್ಯತಂತ್ರಗಳು ಮಾಡಿದ್ರೆ ನೋಡಿ ಸುಮ್ಮನೆ ಇರ್ತಾನ ಅವನು? ಆ ಮಗಳು, ಮಗ, ಆ ಕುಟುಂಬ ನನ್ನ ಕುಟುಂಬ, ನನ್ನ ಪರಿವಾರ ಪರಲೋಕದ್ದು. ಅಲ್ಲೆಲ್ಲೂಯ್ಯ. ಅವ್ರನ್ನ ತಾಕಿದ್ರೆ ನನ್ನ ಕಣ್ಣು ಗುಡ್ಡೆಯನ್ನು ತಾಕಿದಂಗೆ. ನೀವು ಒಬ್ಬರನ್ನ ಮುಟ್ಟಿದ್ರೆ ನಾನು 100 ಜನನ ಮುಟ್ಟುತ್ತೀನಿ ಅಂತಂದು ದೇವರು. ಅಲ್ಲೆಲ್ಲೂಯ್ಯ. ನೀನು ಒಬ್ಬಳು ಮುಟ್ಟೋದು ಒಂದೇ. ಏನಂತೆ? ನೀನು ಒಬ್ಬಳು ಮುಟ್ಟಿದ್ರೆ ದೇವರು, ಒಬ್ಬನು ಮುಟ್ಟಿದ್ರೆ ಅವ್ರು 100 ಜನನ ಮುಟ್ಟುತ್ತಾನೆ ಕರ್ತನು. ನೀನು ಅದಕ್ಕೆ ಭಯಪಡಬಾರ್ದು. ಅಲ್ಲೆಲ್ಲೂಯ್ಯ. ಏನು ಮಾಡಿಬಿಡ್ತಾರೋ ನೀನು ಯಾರು ಗೊತ್ತಾ? ಪರಲೋಕದ ವ್ಯಕ್ತಿ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಾರಸುದಾರ ನೀವಾಗಿದ್ದೀರಿ. ಈ ದೇಶ ನಮಗೆ ಸ್ವಂತ ಅಲ್ಲ. ಯಾವಾಗ ನೀನು ಯೇಸುವನ್ನು ಆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು, ಯಾವಾಗ ಪಾಪದ ಪಾಲಿಗೆ ಸತ್ತು ಆತನ ಆಜ್ಞೆಗೆ ವಿಧೇಯನಾಗಿ ನೀರಲ್ಲಿ ಆತ್ಮದಲ್ಲಿ ಹೊಸದಾಗಿ ಹುಟ್ಟುದೋ ಆಗಲೇ ನಿನ್ನ ಹೆಸರುಗಳು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಡ್ತು. ಈಗ ಪರಲೋಕದ ವ್ಯಕ್ತಿಯಾಗಿದ್ದೀನಿ ನೀನು, ನಾನು ಪರಲೋಕದ ಸಿಟಿಜನ್, ಅಂದರೆ ಆ ದೇಶದ ನಾಗರಿಕರು ನಾನು ನೀನು. ಅರ್ಥ ಐತೈತಾ? ಪರಲೋಕದ ಜೀವಬಾಧರ ಪಟ್ಟಿಯಲ್ಲಿ ಯಾರ ಹೆಸರು ಬರೆಯಲ್ಪಟ್ಟೈತೆ? ಯಾರ ಹೆಸರು ಬರೆಯಲ್ಪಟ್ಟೈತೆ? ನಮ್ಮ ಹೆಸರುಗಳು ಬರೆಯಲ್ಪಟ್ಟೈತೆ. ಈಗ ನಾವೆಲ್ಲಿ ಏನಾದೋ ಆ ದೇಶದ ಪ್ರಜೆಗಳಾದೋ. ಈಗ ಆ ಪ್ರಜೆನ ಬಿಟ್ಕೊಟ್ಬಿಡ್ತದ ಪರಲೋಕ ಸುಲಭವಾಗಿ? ಬಿಟ್ಬಿಡ್ತಾನ ದೇವರು? ಅದಕ್ಕೆ ಹೇಳ್ತಾನೆ, ನೀನು ತಾಕುವವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕಿದಂಗೆ. ನೀನು ದೇವರ ಭಯ ಭಕ್ತಿಯಲ್ಲಿ ನಿನ್ನ ನಡತೆಯನ್ನು, ನಿನ್ನ ಸ್ವಭಾವವನ್ನು ಸರಿಪಡಿಸ್ಕೊಂಡು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ, ಪ್ರಾರ್ಥಿಸ್ತಾ, ಪರಿಶುದ್ಧತೆಯಲ್ಲಿ ಜೀವಿಸ್ತಾ, ದೇವಾಲಯಕ್ಕೆ ಬರ್ತಾ, ಸಾಕ್ಷಿ ಮಗನಾಗಿ ಮಗಳಾಗಿ ನೀನು ನಡೆಯೋದಾದರೆ ಪರಲೋಕ ನಿನಗಾಗಿ ಏನು ಮಾಡ್ತದೆ? ತನ್ನ ದೇವದೂತರನ್ನು ಕಳಿಸ್ತಾನೆ.